ನೀವು ಕೇಳಿದ ಕತೆ ಸತ್ಯವೇ ಅಥವಾ ಹೇಳಿದವನು ತನ್ನ ದೃಷ್ಟಿಯಿಂದ ವರ್ಣಿಸಿದ ಕೇವಲ ಒಂದು ವರ್ಷನ್ ಮಾತ್ರನಾ? ಒಂದೇ ಘಟನೆಗೆ ಹಲವಾರು ಸಾಕ್ಷಿಯಾಗಿರ್ತಾರೆ, ಆದರೆ ಪ್ರತಿಯೊಬ್ಬರು ತಮ್ಮ ಕತೆ ಹೇಳ್ತಾರೆ. ಆಗ ಸತ್ಯ ಯಾವುದು, ಸುಳ್ಳು ಯಾವುದು? ಇಂದಿನ ಎಪಿಸೋಡ್ನಲ್ಲಿ ನಾವು ಮಾತನಾಡೋದು ರೊಶೊಮನ್ ಇಫೆಕ್ಟ್ ಎಂಬ ಪದವನ್ನು ಸೃಷ್ಟಿಸಿದ ಅದ್ಭುತ ಚಿತ್ರ. 1950ರಲ್ಲಿ ಹೊರಬಂದ ರೊಶೊಮನ್ ನಿರ್ದೇಶಕರು ಅಕಿರಾ ಕುರೋಸಾವಾ. ಚಿತ್ರದ ಕಥೆ ಏನಂದರೆ, ಇದು ಒಂದು ಸರಳ ಹತ್ಯೆ ಪ್ರಕರಣದ ಬಗ್ಗೆ ಅಲ್ಲ, ಮನುಷ್ಯನ ಸ್ವಭಾವದ ಆಳಕ್ಕೆ ಹೋಗುವ ತೀವ್ರ ಮನೋವೈಜ್ಞಾನಿಕ ಅಧ್ಯಯನ ಅಂತಲೇ ಹೇಳ್ಬೋದು ಈ ಕಥೆಯನ್ನು. ಸಿನಿಮಾ ಪ್ರಾರಂಭವಾಗೋದು ಮಳೆ ಸುರಿಯುತ್ತಿರುವ ಹಾಳಾದ ರೊಶೊಮನ್ ಗೇಟ್ ಬಳಿ. ಅಲ್ಲೊಂದು ಪಾದ್ರಿ, ಒಬ್ಬ ಕತ್ತಿ ಮಾಡುವವ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಸೇರಿಕೊಂಡಿದ್ದಾರೆ. ಮಳೆಯ ಆರ್ಭಟದ ನಡುವೆ ಅವರು ನಡೆಸುವ ಸಂಭಾಷಣೆ ಚಿತ್ರದ ಹೃದಯವಾಗುತ್ತದೆ. ಅವರು ಚರ್ಚಿಸುತ್ತಿರುವುದು ಕಾಡಿನೊಳಗೆ ನಡೆದಿದ್ದ ಒಂದು ಹತ್ಯೆ ಮತ್ತು ಅದರ ಸುತ್ತಲಿನ ವಿಚಿತ್ರವಾದ ಸಾಕ್ಷಿಗಳ ಬಗ್ಗೆ. ಕಥೆಯ ಮೂಲ ಘಟನೆಯಲ್ಲಿ ಒಬ್ಬ ಸಮುರಾಯಿ ಟಕೆಹಿರೋ, ಅವನ ಪತ್ನಿ ಮಸಾಕೋ ಮತ್ತು ಪ್ರಸಿದ್ಧ ದರೋಡೆಕೋರ ತಾಜೋಮಾರೋ ಕಾಡಿನಲ್ಲಿ ಮುಖಾಮುಖಿಯಾಗುತ್ತಾರೆ. ಅಲ್ಲಿ ನಡೆದ ಘಟನೆಗಳೇ ಸಮುರಾಯಿಯ ಸಾವಿಗೆ ಕಾರಣ. ಆದರೆ ಅದು ನಿಜವಾಗಿ ಹೇಗೆ ಆಯಿತು, ಯಾರು ನಿಜವಾದ ಹೊಣೆಗಾರ ಅನ್ನೋದು ಅಸ್ಪಷ್ಟ. ಇದರ ಬಗ್ಗೆ ನಾವು ಸಿನಿಮಾದಲ್ಲಿ 4 ಬೇರೆ ಬೇರೆ ವರ್ಷನ್ಗಳನ್ನು ಕೇಳ್ತೇವೆ. ಮೊದಲನೆಯದು ತಾಜೋಮಾರೋ ಹೇಳಿಕೆ. ಅವನು ಸಮುರಾಯಿಯನ್ನು ಕೆರಳಿಸಿ ಅವನ ಪತ್ನಿಯನ್ನು ಆಕರ್ಷಿಸಿದನೆಂದು ಹೆಮ್ಮೆ ಪಟ್ಟುಕೊಳ್ತಾನೆ. ಅವನ ಪ್ರಕಾರ ಗೌರವಕ್ಕಾಗಿ ಸಮುರಾಯಿ ಜೊತೆ ನಡೆದ ಶಕ್ತಿ ಯುದ್ಧದಲ್ಲಿ ತಾನು ಜಯಶಾಲಿ. ಎರಡನೆಯದು ಮಸಾಕೋ ಹೇಳಿಕೆ. ತಾಜೋಮಾರೋ ತನ್ನ ಮೇಲೆ ಹಿಂಸೆ ಮಾಡಿದ ಬಳಿಕ ಪತಿ ಅವಳನ್ನು ತಿರಸ್ಕರಿಸಿದನೆಂದು ಹೇಳಿಕೊಳ್ಳುತ್ತಾಳೆ. ಈ ಅವಮಾನವನ್ನು ತಾಳಲಾಗದೆ ಅವಳು ಪತಿಯನ್ನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಿಸಿದನೆಂದು, ತಾನು ಒಬ್ಬ ವಿಕ್ಟಿಮ್ ಎಂದು ತೋರಿಸಿಕೊಳ್ಳುತ್ತಾಳೆ. ಮೂರನೆಯದು ಸಮುರಾಯಿಯ ಹೇಳಿಕೆ. ಮಧ್ಯಸ್ಥಿಕೆ ಮಾಡಿದವನ ಮೂಲಕ ಬರುತ್ತದೆ. ಅವನ ಪ್ರಕಾರ ಪತ್ನಿಯೇ ತಾಜೋಮಾರೋ ಜೊತೆ ಹೋಗಲು ಮನವಿ ಮಾಡಿಕೊಂಡಿದ್ದಳು, ಆದರೆ ದರೋಡೆಕೋರ ಅವಳನ್ನು ತಿರಸ್ಕರಿಸಿದ. ಅವಮಾನ ಮತ್ತು ನಿರಾಶೆಯಿಂದ ಸಮುರಾಯಿ ತಾನು ಕತ್ತಿಯಿಂದ ಆತ್ಮಹತ್ಯೆ ಮಾಡಿಕೊಂಡೇನೆಂದು ಹೇಳಿಕೊಳ್ಳುತ್ತಾನೆ. ಕೊನೆಗೆ ಕತ್ತಿ ಮಾಡುವವನ ಸಾಕ್ಷಿ. ಆತ ಕಾಡಿನಲ್ಲಿ ಮೈಮರೆತು ನೋಡಿದ್ದನು. ಅವನ ಪ್ರಕಾರ ಸಮುರಾಯಿ ಮತ್ತು ತಾಜೋಮಾರೋ ನಡುವಿನ ಯುದ್ಧ ಅಸಹಜ, ಅಸಮರ್ಪಕ. ಇಬ್ಬರೂ ದುರ್ಬಲರಾಗಿ ಕಷ್ಟಪಟ್ಟು ಹೋರಾಡಿದರು. ಮಸಾಕೋ ಮಧ್ಯದಲ್ಲಿ ಅಳುತ್ತಾ ಓಡಿ ಹೋದಳು. ಈ ಎಲ್ಲ ವರ್ಷನ್ಗಳ ನಂತರವೂ ಪ್ರೇಕ್ಷಕರು ಗೊಂದಲದಲ್ಲೇ ಉಳಿಯುತ್ತಾರೆ. ಯಾರ ಕತೆ ಸತ್ಯ? ಪ್ರತಿಯೊಬ್ಬರು ತಮ್ಮನ್ನು ಉತ್ತಮವಾಗಿ ತೋರಿಸಿಕೊಳ್ಳಲು ತಮ್ಮ ಕತೆ ಬಣ್ಣಿಸುತ್ತಾರೆ. ಸತ್ಯವು ಪ್ರತಿಯೊಬ್ಬರ ಬಾಯಲ್ಲಿ ರೂಪಾಂತರವಾಗುತ್ತಾ ಹೋಗುತ್ತದೆ. ಚಿತ್ರವು ಅಂತಿಮವಾಗಿ ನಮಗೆ ಕೊಡುವ ಪ್ರಶ್ನೆ ಏನೆಂದರೆ, ಸತ್ಯ ಎಂದರೇನು? ಕೊನೆ ದೃಶ್ಯದಲ್ಲಿ ರೊಶೊಮನ್ ಗೇಟ್ ಬಳಿ ಬಿಟ್ಟು ಹೋಗಿದ್ದ ಶಿಶುವನ್ನು ಕತ್ತಿಯವನು ದತ್ತು ತೆಗೆದುಕೊಳ್ಳುತ್ತಾನೆ. ಮಳೆ ನಿಂತಂತೆ ಆ ಶಿಶುವಿನ ಪಾಲನೆಯ ಮೂಲಕ ಮಾನವೀಯತೆಯ ಒಂದು ಕಿರಣ ಹೊಳೆಯುತ್ತದೆ. ಕತ್ತಲೆಯ ಮಧ್ಯೆ ಒಂದು ಹೊಸ ಸಾಧ್ಯತೆ ಮೂಡುತ್ತದೆ. ಕುರೋಸಾವಾ ತೋರಿಸಿದ ಅತ್ಯಂತ ಮಾನವೀಯ ಮತ್ತು ಭರವಸೆಯ ಸಂದೇಶ ಇದು. ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ತಾಜೋಮಾರೋ ದರೋಡೆಗಾರನಾಗಿದ್ದರೂ ತನ್ನ ಕಥೆಯಲ್ಲಿ ತಾನೇ ಹೀರೋ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನ ಅಹಂಕಾರ ಮತ್ತು ಸ್ವಾರ್ಥವೇ ಅವನ ಕ್ರಿಯೆಗಳಿಗೆ ಮೂಲ ಪ್ರೇರಣೆ. ಮಸಾಕೋ ಪಾತ್ರವು ಬಹುಮುಖದ್ದು. ಕೆಲವೊಮ್ಮೆ ಅವಳು ವಿಕ್ಟಿಮ್ನಂತೆ ಕಾಣುತ್ತಾಳೆ, ಕೆಲವೊಮ್ಮೆ ಕುತಂತ್ರಿಯಂತೆ. ಇದು ಮಹಿಳೆಯರ ಧ್ವನಿಯನ್ನು ಸಮಾಜ ಹೇಗೆ ತನ್ನ ಅನುಕೂಲಕ್ಕೆ ತಕ್ಕಂತೆ ವಿಕೃತಗೊಳಿಸುತ್ತದೆ ಎನ್ನುವುದರ ಸಂಕೇತವಾಗಿ ನಿಲ್ಲುತ್ತದೆ. ಸಮುರಾಯಿ ಟಕೆಹಿರೋ ಗೌರವಕ್ಕಾಗಿ ಬದುಕುವನು. ಅವನ ಆತ್ಮಹತ್ಯೆಯ ಕಥೆ ಬುಶಿದೋ ಸಂಪ್ರದಾಯದ ಕಠಿಣ ನೈತಿಕತೆಯನ್ನು ತೋರಿಸುತ್ತದೆ. ಪಾದ್ರಿ ನಂಬಿಕೆಯ ಪ್ರತೀಕ, ಆದರೆ ಮನುಷ್ಯರು ತಮ್ಮ ಬದುಕನ್ನು ಉಳಿಸಿಕೊಳ್ಳಲು ಸುಳ್ಳಾಡುವುದನ್ನು ಕಂಡು ಆತ ನಿರಾಶನಾಗುತ್ತಾನೆ. ಕತ್ತಿಯವನು ವ್ಯಾವಹಾರಿಕ ವ್ಯಕ್ತಿ. ತನ್ನ ಹಿತಾಸಕ್ತಿ ಮುಖ್ಯವಾದರೂ ಕೊನೆಯಲ್ಲಿ ಶಿಶುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಮಾನವೀಯತೆಯ ಶಕ್ತಿ ಇನ್ನೂ ಜೀವಂತವಾಗಿದೆ ಎಂದು ತೋರಿಸಿಕೊಳ್ಳುತ್ತಾನೆ. ರೊಶೊಮನ್ 1950ರಲ್ಲಿ ಬಿಡುಗಡೆಯಾದಾಗ ಜಪಾನ್ ದ್ವಿತೀಯ ವಿಶ್ವಯುದ್ಧದ ಆಳವಾದ ಗಾಯಗಳಿಂದ ಹೊರಬರುತ್ತಿದ್ದ ಸಮಾಜವಾಗಿತ್ತು. ಜನರು ತಮ್ಮ ಮೌಲ್ಯಗಳನ್ನು ಮರುಪರಿಶೀಲನೆ ಮಾಡುತ್ತಿದ್ದ ಈ ಸಂದರ್ಭದಲ್ಲಿ ಕುರೋಸಾವಾ ಅಕಟಾಕುವಾ ಅವರ ಇನ್ ದ ಗ್ರೂವ್
ಮತ್ತು ರೊಶೊಮನ್ ಎಂಬ 2 ಕಥೆಗಳನ್ನು ಆಧಾರವಾಗಿ ತೆಗೆದುಕೊಂಡು ಚಿತ್ರ ನಿರ್ಮಿಸಿದ್ದರು. ಹಾಳಾದ ರೊಶೊಮನ್ ಗೇಟ್ ಹಳೆಯ ಜಪಾನ್ನ ಕುಸಿತದ ಸಂಕೇತವಾಗಿದ್ದು, ಅದರ ಸುತ್ತಮುತ್ತ ಸುರಿಯುವ ನಿರಂತರ ಮಳೆ ಮಾನವ ನಂಬಿಕೆಯ ಅಸ್ತವ್ಯಸ್ತತೆಯನ್ನು ಪ್ರತಿನಿಧಿಸುತ್ತದೆ. ಇಂತಹ ವಾತಾವರಣದಲ್ಲಿ ಈ ಕಥೆ ಯುದ್ಧೋತ್ತರ ಗೊಂದಲ ಮತ್ತು ಸಮಾಜದ ನೈತಿಕ ಬಿಕ್ಕಟ್ಟಿನ ಪ್ರತಿಬಿಂಬವಾಗಿ ಮೂಡುತ್ತದೆ. ಆದರೆ ಈ ಸಿನಿಮಾ ಕೇವಲ ಸಾಮಾಜಿಕ ಚಿತ್ರಣವಲ್ಲ, ತತ್ವಶಾಸ್ತ್ರೀಯ ಪ್ರಶ್ನೆಗಳಿಗೂ ಆಳವಾಗಿ ಹೋಗುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಸತ್ಯದ ವರ್ಷನ್ ಇದೆ. ಒಬ್ಬನ ವರ್ಷನ್ ಮತ್ತೊಬ್ಬರಿಗೆ ಸುಳ್ಳಾಗಬಹುದು. ಇದು ಸತ್ಯದ ಸಾಪೇಕ್ಷತೆಯನ್ನು ತೋರಿಸುತ್ತದೆ. ತನ್ನನ್ನು ಉಳಿಸಿಕೊಳ್ಳಲು ಅಥವಾ ಶ್ರೇಷ್ಠವಾಗಿ ತೋರಿಸಿಕೊಳ್ಳಲು ಮನುಷ್ಯನು ತನ್ನ ಕಥೆಯನ್ನು ಬಣ್ಣಿಸುವುದು ಸ್ವಾರ್ಥ ಮತ್ತು ಆತ್ಮರಕ್ಷಣೆಯ ಅನಿವಾರ್ಯ ಛಾಯೆಯನ್ನು ತೆರೆದಿಡುತ್ತದೆ. ಆದರೆ ಈ ಗೊಂದಲದ ನಡುವೆ ಕೊನೆಯಲ್ಲಿ ಕತ್ತಿಯವನು ಶಿಶುವನ್ನು ದತ್ತು ತೆಗೆದುಕೊಳ್ಳುವ ಕ್ಷಣವೇ ಚಿತ್ರದ ನಿಜವಾದ ನಿರ್ಣಾಯಕ ಬಿಂದು. ಅದು ಮನುಷ್ಯತ್ವದ ಕಿರಣಗಳನ್ನು ಬೆಳಗಿಸುತ್ತದೆ. ಸುಳ್ಳು, ಸ್ವಾರ್ಥ ಮತ್ತು ನಿರ್ಲಕ್ಷ್ಯದಿಂದ ತುಂಬಿದ ಸಮಾಜದಲ್ಲೂ ಮಾನವೀಯತೆಯ ಬೆಳಕು ಇನ್ನೂ ಜೀವಂತವಾಗಿದೆ ಎಂದು ನೆನಪಿಸುತ್ತದೆ. ಅಕಿರಾ ಕುರೋಸಾವಾ ಅವರ ನಿರ್ದೇಶನ ಶೈಲಿ ರೊಶೊಮನ್ ಸಿನಿಮಾದ ಸೌಂದರ್ಯ ಮತ್ತು ಆಳವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಅವರು ಬಳಸಿದ ಬೆಳಕಿನ ವಿನ್ಯಾಸ ವಿಶೇಷವಾಗಿ ಗಮನಾರ್ಹ. ಕಾಡಿನ ದೃಶ್ಯಗಳಲ್ಲಿ ಮರಗಳ ಮಧ್ಯೆ ಹೊಳೆಯುವ ಸೂರ್ಯಕಿರಣಗಳು ಸತ್ಯವು ಸ್ಪಷ್ಟವಲ್ಲದೆ ಅಸ್ಪಷ್ಟವಾಗಿದೆ ಎಂದು ತೋರಿಸುತ್ತದೆ. ಇದು ಕಥೆಯ ಮೂಲ ತತ್ವವನ್ನು ದೃಶ್ಯ ಮಾಧ್ಯಮದ ಮೂಲಕ ಸೂಕ್ಷ್ಮವಾಗಿ ತೋರಿಸುತ್ತದೆ. ಹ್ಯಾಂಡ್ ಹೆಲ್ಡ್ ಶಾಟ್ಗಳ ಬಳಕೆ ಪಾತ್ರಗಳ ಅಶಾಂತಿಯನ್ನು ಮತ್ತು ಅವರ ಮನಸ್ಸಿನ ಗೊಂದಲವನ್ನು ಇನ್ನಷ್ಟು ತೀವ್ರಗೊಳಿಸುತ್ತದೆ. ಅದೇ ರೀತಿ ಗೇಟ್ ಬಳಿ ನಿರಂತರ ಸುರಿಯುವ ಮಳೆ ಸಮಾಜದ ಗೊಂದಲ ಮತ್ತು ನಿರಾಶೆಯ ವಾತಾವರಣವನ್ನು ಆಕರ್ಷಕ ದೃಶ್ಯರೂಪಕವಾಗಿಸುತ್ತದೆ. ಕುರೋಸಾವಾ ಅವರ ಎಡಿಟಿಂಗ್ ಶೈಲಿ ವಿಶೇಷ. ಒಂದೇ ಘಟನೆಯನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಪುನರಾವರ್ತಿಸುವ ಮೂಲಕ ಅವರು ಸತ್ಯ ಎಂಬ ಕಲ್ಪನೆಯನ್ನು ನೇರವಾಗಿ ಪ್ರಶ್ನಿಸುತ್ತಾರೆ. ಈ ಸಿನಿಮಾಕ್ಕೆ ಫುಮಿಯೋ ರಚಿಸಿದ ಹಿನ್ನೆಲೆ ಸಂಗೀತ ಪಾಶ್ಚಾತ್ಯ ಕ್ಲಾಸಿಕ್ ಪ್ರಭಾವಗಳನ್ನು ಒಳಗೊಂಡಿದ್ದು ಚಿತ್ರದ ನೈತಿಕ ಬಿಕ್ಕಟ್ಟಿನ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಕುರೋಸಾವಾ ಅವರ ದೃಶ್ಯ ವಿನ್ಯಾಸ, ಕ್ಯಾಮರಾ ತಂತ್ರಗಳು, ರೂಪಕಗಳು ಮತ್ತು ಧ್ವನಿಯ ಬಳಕೆ ಎಲ್ಲವೂ ಸೇರಿ ರೊಶೊಮನ್ ಕೇವಲ ಒಂದು ಸಿನಿಮಾ ಅಲ್ಲ, ಒಂದು ತತ್ವಶಾಸ್ತ್ರೀಯ ಅನುಭವವನ್ನಾಗಿ ಮಾಡುತ್ತದೆ. ರೊಶೊಮನ್ ಬಿಡುಗಡೆಯಾದ ಬಳಿಕ ವಿಶ್ವ ಸಿನಿಮಾ ಇತಿಹಾಸದಲ್ಲಿ ರೊಶೊಮನ್ ಇಫೆಕ್ಟ್ ಎಂಬ ಪದ ಪ್ರಚಲಿತಕ್ಕೆ ಬಂತು. ಒಂದೇ ಘಟನೆಯನ್ನು ಹಲವು ದೃಷ್ಟಿಕೋನಗಳಿಂದ ಹೇಳುವ ಈ ಶೈಲಿ ಹಾಲಿವುಡ್ನ ಅನೇಕ ಚಿತ್ರಗಳಿಗೆ ಪ್ರೇರಣೆ ನೀಡಿತು. ದ ಯೂಶುವಲ್ ಸಸ್ಪೆಕ್ಟ್, ಗಾನ್ ಗರ್ಲ್, ಹೀರೋ ಮುಂತಾದ ಸಿನಿಮಾಗಳಲ್ಲಿ ಈ ಸ್ಪಷ್ಟ ನೆರಳು ಕಾಣಬಹುದು. ಇಂಗ್ಮಾರ್ ಬರ್ಗ್ಮನ್, ಮಾರ್ಟಿನ್ ಸ್ಕಾರ್ಸೆಸಿ, ಸಿಡ್ನಿ ಲುಮೆಟ್ ಮೊದಲಾದ ಪ್ರಖ್ಯಾತ ನಿರ್ದೇಶಕರು ಕುರೋಸಾವಾ ಅವರ ಪ್ರಭಾವವನ್ನು ಒಪ್ಪಿಕೊಂಡಿದ್ದಾರೆ. ರೊಶೊಮನ್ ಮೂಲಕ ಜಪಾನೀಸ್ ಸಿನಿಮಾವೇ ವಿಶ್ವದ ವೇದಿಕೆಗೆ ತಲುಪಿತು. 1951ರಲ್ಲಿ ವೆನಿಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಗೋಲ್ಡನ್ ಲಯನ್ ಪ್ರಶಸ್ತಿ ಗೆದ್ದ ನಂತರ ಕುರೋಸಾವಾ ವಿಶ್ವಮಟ್ಟದ ಚಲನಚಿತ್ರಕರ್ತನಾಗಿ ಹೊರಹೊಮ್ಮಿದರು ಮತ್ತು ಈ ಚಿತ್ರದ ಮೂಲಕ ಅಂತಾರಾಷ್ಟ್ರೀಯ ಪ್ರೇಕ್ಷಕರಿಗೆ ಜಪಾನ್ನ ಕಥೆ ಹೇಳುವ ಶೈಲಿಯ ಭಿನ್ನತೆಯನ್ನು ಪರಿಚಯಿಸಿದರು. ಈ ಸಿನಿಮಾ ಇಂದಿಗೂ ಪ್ರಸ್ತುತ. ಇಂದಿನ ಸಮಾಜದಲ್ಲಿಯೂ ನಾವು ಅದೇ ಅನುಭವಗಳನ್ನು ಎದುರಿಸುತ್ತಿದ್ದೇವೆ. ಸುದ್ದಿಗಳು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೇ ಘಟನೆಯ ಹಲವಾರು ವರ್ಷನ್ಗಳನ್ನು ನಾವು ನೋಡುತ್ತೇವೆ. ಯಾವುದು ಸತ್ಯ, ಯಾವುದು ಸುಳ್ಳು ಎಂಬ ಪ್ರಶ್ನೆಗಳಿಗೆ ನಿಖರ ಉತ್ತರ ಕೊಡಲು ಸಾಧ್ಯವಿಲ್ಲದ ಸ್ಥಿತಿ ಇಂದು ಇದೆ. ರೊಶೊಮನ್ ನಮಗೆ ನೆನಪಿಸುತ್ತದೆ, ಸತ್ಯ ಎಂದರೆ ಕೇವಲ ವಾಸ್ತವವಲ್ಲ, ಅದು ಮನುಷ್ಯರು ಹೇಳುವ ಕಥೆಗಳ ರೂಪದಲ್ಲೂ ರೂಪಾಂತರಗೊಳ್ಳುತ್ತದೆ. ಇದು ಮಾನವ ಸಂಬಂಧಗಳ ಕಾಂಪ್ಲೆಕ್ಸಿಟಿ ಮತ್ತು ವೈಯಕ್ತಿಕ ದೃಷ್ಟಿಕೋನದ ಮಿತಿಗಳ ಬಗ್ಗೆ ಶಾಶ್ವತ ಪಾಠ. ರೊಶೊಮನ್ ಕೇವಲ ಒಂದು ಕೊಲೆ ಪ್ರಕರಣದ ಕಥೆಯಲ್ಲ, ಅದು ಮಾನವ ಸ್ವಭಾವದ ಅಧ್ಯಯನ. ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ನಮ್ಮದೇ ರೊಶೊಮನ್ ಕ್ಷಣಗಳನ್ನು ಅನುಭವಿಸಿದ್ದೇವೆ. ಒಂದೇ ಘಟನೆಗೆ ವಿಭಿನ್ನ ದೃಷ್ಟಿಕೋನಗಳು, ವಿಭಿನ್ನ ಕಥೆಗಳು. ಆ ಕ್ಷಣಗಳು ನಮಗೆ ಸತ್ಯವೆಂದರೆ ಎಷ್ಟು ಸಾಪೇಕ್ಷ, ಎಷ್ಟು ಜಟಿಲ ಎನ್ನುವುದನ್ನು ನೆನಪಿಸುತ್ತವೆ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವರ್ಲ್ಡ್ ಸಿನಿಮಾ ಕ್ಲಾಸಿಕನ್ನು ಸೇರಿ ಅರ್ಥ ಮಾಡಿಕೊಳ್ಳೋಣ. ಅಲ್ಲಿವರೆಗೆ ಪ್ರಶ್ನೆ ಕೇಳುವುದನ್ನು, ಕಥೆಗಳನ್ನು ಅನುಮಾನಿಸುವುದನ್ನು ಮತ್ತು ಸತ್ಯವನ್ನು ಹುಡುಕುವುದನ್ನು ನಿಲ್ಲಿಸಬೇಡಿ. ನಮಸ್ಕಾರ.